ಹರಿ ಓಂ. ಓಹೋ, ಶಾಸ್ತ್ರಿಗಳು, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಮ್ಮ? ಬೀಗರು ಇಷ್ಟೊತ್ತಿನಲ್ಲಿ ಮಗಳು ನೋಡೋಕ್ ಬಂದಿದ್ದೀರಾ ಅಂದ್ರೆ ಆಶ್ಚರ್ಯ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ಇಲ್ಲೇ ಒಬ್ಬರ ಮನೆಗೆ ಪೂಜೆಗೆ ಅಂತ ಬಂದಿದ್ದೆ. ನನ್ನ ಬಟ್ಟೆ ಬ್ಯಾಗು ಎಲ್ಲ ಅವ್ರ ಮನೇಲೇ ಇಟ್ಟಿದ್ದೀನಿ. ಸ್ವಲ್ಪ ಸಮಯ ಇತ್ತು, ಹಾಗೆ ಬಂದು ಮಗಳನ್ನ ನೋಡ್ಕೊಂಡು ವಾಪಸ್ ಹೋಗ್ಬೇಕು. ಮತ್ತೆ ಅಲ್ಲಿಗೆ ಹೋಗಿ ಅದನ್ನೆಲ್ಲ ತಗೊಂಡು ಊರಿಗೆ ಹೋಗ್ಬೇಕು. ಇವತ್ತು ಅಷ್ಟೊಂದು ಸಮಯ ಇಲ್ಲ ಉಳಿಯೋಕೆ. ಮಗಳು ನೋಡೋಕ್ ಬಂದಿದ್ದೀರಾ? ಹೌದಮ್ಮ. ಶಾಸ್ತ್ರಿಗಳೇ, ನಿಮ್ ಹಿರಿ ಮಗಳನ್ನ ಕರೀಲೋ ಅಥವಾ ಕಿರಿ ಮಗಳನ್ನ ಕರೀಲೋ? ಅರ್ಥ ಆಗ್ಲಿಲ್ಲ. ಶಾಸ್ತ್ರಿಗಳೇ, ರಾಧಿಕನ್ ಕರೀಲೋ ಅಥವಾ ವಿಶಾಖನ್ ಕರೀಲೋ ಅಂದೆ. ಯಾಕೆ ಶಾಸ್ತ್ರಿಗಳೇ ಹಾಗೆ ಗರ ಬಡ್ದೋರ್ ತರ ನಿಂತಿದ್ದೀರಾ? ವಿಶಾಖ ರಾಧಿಕಾ ಇಬ್ರು ನಮ್ಮನೆಯಲ್ಲೇ ಇದ್ದಾರೆ. ಶಾಸ್ತ್ರಿಗಳೇ, ನನ್ ಮಾತ್ ಮೇಲೆ ನಿಮ್ ನಂಬಿಕೆ ಬರ್ತಿಲ್ಲ ಅಲ್ವಾ? ಸ್ವಲ್ಪ ಇರಿ, ನಿಮ್ ಮುದ್ದಿನ ಮಗಳನ್ನೇ ಕರಿತೀನಿ. ರಾಧಿಕಾ, 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 ಏ ರಾಧಿಕಾ. ರಮ್ಯ, ಯಾಕೆ ಕಿರಿಸ್ತ? ಓ ಬೀಗರು, ಕುತ್ಕೊಳ್ಳಿ. ಏನು ಮಕ್ಕಳು ನೋಡ್ಕೊಂಡು ಹೋಗೋಣ ಅಂತ ಬಂದ್ರಾ? ಕುಸೆ, ಇವ್ರು ಹೇಳ್ತಾ ಇರೋದು ನಿಜ. ಆ ಹುಡುಗಿ ಇಲ್ಲಿದ್ದಾಳ? ಆ ಹುಡುಗಿ ಇಲ್ಲಿ ಯಾತಕ್ಕೆ ಬಂದ್ಲು? ಇವಳು ಯಾಕೆ ಇಲ್ಲಿದ್ದಾಳೆ? ರಾಧಿಕಾ ನಿನ್ನನ್ನೇ ಕೇಳ್ತಾ ಇರೋದು ಇಲ್ಲಿ ಯಾಕಿದ್ದಾಳೆ ಅಂತ. ಈ ನಡತೆಗೆ ಹುಡುಗಿನ ಈ ಮನೆ ಒಳಗಡೆ ಯಾತಕ್ಕೆ ಸೇರಿಸ್ದೆ ಅಂತ. ಯಾಕೆ? ರಾಧಿಕಾ, ಅವಳು ಹುಟ್ಟಿರೋದೆ ನಿನ್ನ ಸುಖ ಸಂತೋಷ ಎಲ್ಲ ಹಾಳು ಮಾಡೋದಕ್ಕೆ. ಈಗಲೂ ಅವಳು ಅದನ್ನೇ ಮಾಡ್ತಾ ಇದ್ದಾಳೆ. ನಿನಗಾದ್ರೂ ಬುದ್ಧಿ ಬೇಡವಾ? ಬುದ್ಧಿ ಬೇಡವೇನಮ್ಮ? ಅವಳನ್ನ ಈ ಮನೆ ಕರ್ಕೊಂಡ್ಬರೋದಕ್ಕೆ ಮುಂಚೆ ನೀನು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗಿತ್ತು ತಾನೇ? ನಿನ್ನ ಕೈಯಾರ ನೀನೇ ನಿನ್ನ ಸುಖ ಸಂತೋಷ ನೆಮ್ಮದಿ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀನಿ. ನೀನು ಮಾಡ್ತಾ ಇರೋ ಕೆಲಸದಿಂದಾಗಿ ನಿಮ್ಮ ಅತ್ತೆ ಮನೆಯವರಿಗೆ ಅವಮಾನ ಆಗುತ್ತೆ ಅಂತ ನೀನು ಯೋಚನೆ ಮಾಡಲಿಲ್ವಾ? ನಿನ್ನಿಂದಾಗ ಅವ್ರಿಗೆ ನೋವಾಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನನೂ ನಿಂಗಿಲ್ವಾ? ನೀವಿಬ್ರು ಅಕ್ಕ ತಂಗಿರಿದ್ದೀರಲ್ಲ, ನಿಮ್ಮಿಂದಾಗಿ ನಾವು ನೆಮ್ಮದಿಯಾಗಿ ತಲೆ ಎತ್ಕೊಂಡು ತಿರುಗೋ ಹಾಗೇ ಇಲ್ಲ. ಅಲ್ಲ, ನಿನ್ನ ಬಗ್ಗೆ ನಾನು ಅದೆಷ್ಟು ವಿಶ್ವಾಸ ಇಟ್ಕೊಂಡು ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ನಿನಗಿದ್ಯಾವುದು ಅರ್ಥ ಆಗಲ್ಲ. ಮಾವ, ವಿಶಾಖನ್ ಮನೆ ಕರ್ಕೊಂಡು ಬಂದಿದ್ದು ನಾನೇ. ಯಾಕೆ ಹೀಗೆ ಮಾಡಿದ್ರಿ?
ಅಳಿಯಂದ್ರೆ ಅವಳು ನಮ್ಮ ಮನೆ ಕರ್ಕೊಂಡ್ ಬರೋದಕ್ಕೆ ಮೊದಲು ಒಂದು ಕ್ಷಣ ನೀವು ಯೋಚನೆ ಮಾಡಬೇಕು. ನಿಮ್ಮ ಮನೆ ಸುಖ, ಸಂತೋಷ, ನೆಮ್ಮದಿ, ಆನಂದ ಇದನ್ನೆಲ್ಲ ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಾನು ಅವಳನ್ನು ಸುಮ್ಮನೆ ಮನೆಯಿಂದ ಹೊರಗಡೆ ಹಾಕಿರ್ಲಿಲ್ಲ ಅಳಿಯಂದ್ರೆ. ಅವಳ ಸ್ವಭಾವದಲ್ಲೇ ದೋಷ ಇದೆ. ಒಳ್ಳೆ ನಡವಳಿಕೆ ಇಲ್ದಿರೋ ಹೆಣ್ಣು ಮಗಳವಳು. ಆ ಕಾರಣಕ್ಕೆ ನಾನು ಅವಳನ್ನು ಹೊರಗೆ ತಳ್ಳಿದ್ದು. ಅಂತವಳ ನೀವ್ ಯಾತಕ್ಕೆ ಕರ್ಕೊಂಬಂದ್ರಿ? ಅಳಿಯಂದ್ರೆ ನೀವು ದೊಡ್ಡ ತಪ್ಪು ಮಾಡಿದ್ದೀರಿ. ಪ್ರೀತಿಸಿದವ್ರು ಕುತ್ತಿಗೆ ಕೊಯ್ದಂತ ದ್ರೋಹಿ ಅವಳು. ಅವಳ ಮೇಲೆ ಯಾರು ನಂಬಿಕೆ ವಿಶ್ವಾಸ ಇಟ್ಟಿದ್ರು ಅದನ್ನು ಯಾವುದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ಅವಳಿಗೆಲ್ಲ. ಸಂಸಾರ, ಸಂಬಂಧ, ಇದರ ಮಹತ್ವ, ಬೆಲೆ ಏನು ಅನ್ನೋದು ಕಿಂಚಿತ್ತು, ಒಂದು ಎಣ್ಣು ಕಾಳಷ್ಟು ಗೊತ್ತಿಲ್ಲ. ಅಳಿಯಂದ್ರೆ ಅವಳು ನನ್ನ ಮಗಳೇ ಅಲ್ಲ ಅಂತ ಅವಳಿಗೆ ತರ್ಪಣ ಬಿಟ್ಟು ನಾನು. ನನ್ನ ಮಗಳು ನನ್ನ ಪಾಲ್ಗೆ ಸತ್ತು ಹೋದ್ಲು ಅಂತ ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ನೋಡಿ, ಈಗಾಗಿರೋ ಅನಾಹುತ ಸಾಕು ಸಾಕು ಸ್ವಾಮಿ. ಇನ್ನು ಮುಂದೆ ಈ ಮನೆಯಲ್ಲಿ ಇನ್ನೂ ಹೆಚ್ಚಿನ ಅನಾಹುತಗಳು ಹಾಕೋದಕ್ಕೂ ಮುಂಚೆ ದಯಮಾಡಿ ಅವಳನ್ನ ಈ ಮನೆಯಿಂದ ಆಚೆ ತಳ್ಳಿ. ಅಪ್ಪ, ದಯವಿಟ್ಟು ವಿಶಾಖನ್ನ ಮನೆಗೆ ಕರ್ಕೊಂಡು ಹೋಗಿಪ್ಪ. ನಾನು ಕರ್ಕೊಂಡು ಹೋಗೋದಿಲ್ಲ. ಅವಳು ನನ್ನ ಮನೆ ಕಾಲಿಡೋದಕ್ಕೆ ಅವಳಿಗೆ ಯಾವುದೇ ಯೋಗ್ಯತೆ ಇಲ್ಲ. ಅಷ್ಟೇ ಅಲ್ಲ, ಮಧುರಾಪುರದಲ್ಲಿ ಕಾಲಿಡೋದಕ್ಕೂ ಕೂಡ ಇವಳಿಗೆ ಯೋಗ್ಯತೆ ಇಲ್ಲ. ನಾನು ಕರ್ಕೊಂಡು ಹೋಗೋದಿಲ್ಲ. ನೋಡಿ, ಅವಳು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀವು ಅವಳ ಕರ್ಕೊಂಡು ಹೋಗ್ಲೇಬೇಕು. ಬೇರೆ ದಾರಿನೇ ಇಲ್ಲ. ನಾನು ಹೋಗಲ್ಲ. ಇವ್ರು ನನ್ನ ಪಾಲಿಗೆ ಅಪ್ಪನೂ ಅಲ್ಲ, ನಾನು ಇವ್ರ ಪಾಲಿಗೆ ಮಗಳು ಅಲ್ಲ. ಇವರಿಂದ ನನಗೆ ಯಾವತ್ತು ಪ್ರೀತಿ ವಾತ್ಸಲ್ಯ ಸಿಗ್ಲೇ ಇಲ್ಲ. ಪದೇ ಪದೇ ನನಗೆ ಅವಮಾನ ಮಾಡ್ತಾ ಹೋದ್ರೆ ಹೊರತು ಮಗಳು ಅನ್ನೋ ಪ್ರೀತಿ ಕರುಣೆಯಿಂದ ನನ್ನ ಸಾಗ್ಲೇ ಇಲ್ಲ. ನನ್ನ ಆಸೆ ಅನಿಸಿಕೆಗಳಿಗೆ ಇವರು ಯಾವತ್ತೂ ಬೆಲೆ ಕೊಡ್ಲೇ ಇಲ್ಲ. ನನ್ನ ಅಭಿಪ್ರಾಯನೂ ಕೇಳ್ದೆ ಮದ್ವೆ ಮಾಡಿದ್ರು. ಆಮೇಲೆ ನನ್ನ ಮನೆಗೆ ಹೋದ್ರೆ ಅದ್ಯಾವುದೋ ಎರಡನೇ ಸಂಬಂಧಕ್ಕೆ ನನ್ನ ಮಾರಾಟ ಮಾಡೋದಕ್ಕೆ ನೋಡಿದ್ರು. ಹೃದಯನೇ ಇಲ್ದಿರೋ ಮನುಷ್ಯ ಇವರು. ಅಂತವ್ರ ಮನೆಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಅಜ್ಜಿ, ನನಗೂ ಸ್ವಾಭಿಮಾನ ಅನ್ನೋದಿದೆ. ಈಗ ನೀವೇ ಹೇಳಿ, ನನ್ನ ಮತ್ತೆ ಇವ್ರ ಮನೆಯಿಂದ ಆಚೆ ಹಾಕಿದ್ರೆ
ನಾನು ಎಲ್ಲಿಗೆ ಹೋಗ್ಲಿ? ನನಗೆ ಅಪ್ಪ ಅನ್ಸ್ಕೊಂಡು ಈ ಮನುಷ್ಯನ ಬಗ್ಗೆ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ಆದ್ರೆ ಇಲ್ಲಿರೋದು ಬೇಡ. ನೀನಿಲ್ಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಹಾಗಂತ ವಿಷು ಹೇಳಿ. ವಿಷು ಹೇಳಿದ್ರೆ ಮಾತ್ರ ನಾನು ಈ ಮನೆಯಿಂದ ಆಚೆ ಹೋಗೋದು. ಅಲ್ಲಪ್ಪ ವಿಷು, ಏನು ಇದಕ್ಕಿದ್ದಾಗಿ ಮೊದಲೇ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ? ಏನ್ ಸಮಾಚಾರ? ಮಾತಾಡಿ, ದಯವಿಟ್ಟು ಮಾತಾಡಿ. ಈಗ ನೀವು ಸುಮ್ಮನೆ ಇದ್ರೆ ನಿಮ್ಮ ಮೌನ ಅಪಾರ್ಥಕ್ಕೆ ಎಡೆ ಮಾಡಿಕೊಡುತ್ತೆ. ದಯವಿಟ್ಟು ಮಾತಾಡಿ. ಅಳಿ ಅಂದ್ರೆ ಹೇಳಿ. ಅಪ್ಪ, ನಾನು ಹೇಳ್ತೀನಿ. ರಾಧಿಕಾ, ಅದನ್ನೆಲ್ಲ ಹೇಳೋ ಸರಿಯಲ್ಲ. ಅಕ್ಕನ ಮರ್ಯಾದೆನ ನೀನೇ ತೆಗಿತೀಯ? ನೀನು ವಿಶ್ವಾಸ ದ್ರೋಹ ಮಾಡೋದು ಸರಿಯಲ್ಲ. ಇಲ್ಲ, ನಾನು ನಿಜ ಹೇಳಲೇಬೇಕು. ರಾಧಿಕಾ, ನನ್ನ ಮಾತು ಕೇಳು. ಅದನ್ನೆಲ್ಲ ಹೇಳೋ ಸರಿಯಲ್ಲ. ಇಲ್ಲ, ನಿಜ ಏನು ಅಂತ ಇವ್ರಿಗೆಲ್ಲ ಗೊತ್ತಾಗ್ಲೇಬೇಕು. ರಾಧಿಕಾ, ಹೇಳ್ಬೇಡ. ಅಪ್ಪ, ಏನಾಯ್ತು ಅಂದ್ರೆ ನಾನು ವಿಷು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಹೊಟ್ಟೆ ಒಳಗಡೆ ಇರೋ ಮಗುಗೆ ಏಟಾಗಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಈಗ ಅಡ್ಮಿಟ್ ಮಾಡಿರೋ ಅದೇ ಪೇಷಂಟ್ ಬಗ್ಗೆ ಮಾತಾಡ್ತಿದ್ರ ಅಲ್ವಾ? ಹೌದು, ಶಿ ಇಸ್ ಪ್ರೆಗ್ನೆಂಟ್. ಹೊಟ್ಟೆ ತುಂಬಾ ಏಟ್ ಬಿಟ್ಟಿರೋದ್ರಿಂದ ಭ್ರೂಣಕ್ಕೆ ಪೆಟ್ಟಾಗಿದೆ. ಅದನ್ನು ತೆಗಿದೇ ಇದ್ರೆ ತಾಯಿ ಜೀವಕ್ಕೆ ಅಪಾಯ. ವಿಶಾಖನ್ನ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ದು. ಅಕಸ್ಮಾತ್ ಇವಳ ಜೀವಕ್ಕೆ ಏನಾದ್ರೂ ಇವಳ ಅಪಾಯ ತಂದ್ಕೊಂಡ್ಲು ಅಂದ್ರೆ
ಅದಕ್ಕೆ ಅವರೇ ಹೊಣೆ ಆಗ್ತಾರೆ ಅನ್ನೋ ಪಾಪ ಪ್ರಜ್ಞೆ ಅವ್ರನ್ನ ಕಾಡ್ತಾ ಇದೆ ಅಪ್ಪ. ಇಲ್ಲ, ನಾನ್ ನಿಜ ಹೇಳಲ್ಲ. ಅಪ್ಪನ್ ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಕೃಷ್ಣ, ದಯವಿಟ್ಟು ನನಗ್ ದಾರಿ ತೋರಿಸು. ವಿಶಾಖಂಗೆ ಅವಮಾನ ಆಗೋದಷ್ಟೇ ಅಲ್ಲ, ಅಪ್ಪನ ಜೀವಕ್ಕೆ ಇದರಿಂದ ತೊಂದರೆ ಆಗುತ್ತೆ. ಇಲ್ಲ, ನನಗ್ ನನ್ನ ಅಪ್ಪ ಬೇಕು. ನಾನು ನಿಜ ಹೇಳಲ್ಲ. ವಿಶಾಖ 1000 ತಪ್ಪು ಮಾಡಲಿ, ನಾನು ನೀತಿ ನಿಯಮ ತಪ್ಪಿ ನಡೆಯೋಕ್ಕಾಗಲ್ಲ. ಧರ್ಮ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ವಿಶಾಖ ಒಂದು ಹೆಣ್ಣು. ಈಗ ಅವಳಿಗೆ ಮಗುವಾಗಿದ್ದು ಹೇಳಿದ್ರೆ ಒಂದು ಹೆಣ್ಣಿಗೆ ನಾನು ಎಲ್ರಿದ್ರು ಅವಮಾನ ಮಾಡಿದಾಗುತ್ತೆ. ಬೇಡ, ಅವಳಿ ಅವಮಾನ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ರೆ ಬೇಡ. ಅದಕ್ಕೆ ನಾನೇ ಹೊಣೆ ಆಗ್ತೀನಿ. ಶರಣಾಗತರಿಗೆ ಆಶ್ರಯ ಕೊಡೋದು ನನ್ನ ಜವಾಬ್ದಾರಿ. ನಾನು ವಿಶಾಖಂಗೆ ಪ್ರಾಮಿಸ್ ಮಾಡಿದ್ದೀನಿ, ಅದರಂತೆ ನಡ್ಕೋತೀನಿ. ಆದ್ರೆ ವಿಕ್ರಮ್ ಸುದ್ದಿನ ನಾನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ಅಮ್ಮ ಅಜ್ಜಿಗೆ ದೊಡ್ಡ ಆಘಾತ ಆಗ್ಬೋದು. ಅಪ್ರಿಯವಾದ ಸತ್ಯನ ಹೇಳೋದ್ಕಿಂತ ಮೌನವಾಗಿರೋದೇ ವಾಸಿ.